ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇ ಹೆಡ್ಸ್ ಅಲ್ಲಿ ಎಂಪ್ಲಾಯರ್ಸ್ ಅದರ್ ಚಾರ್ಜಸ್, ಬೋನಸ್, ಗ್ರಾಚ್ಯುಟಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್, ರಿಎಂಬರ್ಸ್ಮೆಂಟ್ಸ್ ಟು ಎಂಪ್ಲಾಯ್ಸ್ ಇವುಗಳನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಶೋ ಮೋರ್ ಆಪ್ಷನ್, ನಂತರ ಎಂಟರ್ ಪೇ ಹೆಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ಎಂಪ್ಲಾಯರ್ಸ್ ಅದರ್ ಚಾರ್ಜಸ್ ಅಂದಾಗ PF ಅಡ್ಮಿನ್ ಚಾರ್ಜಸ್ ಇರಬಹುದು ಅಥವಾ EDLI ಕಾಂಟ್ರಿಬ್ಯೂಷನ್ ಇರಬಹುದು. ನಂತರ EDLI ಅಡ್ಮಿನ್ ಚಾರ್ಜಸ್ ಇರಬಹುದು. ಇಲ್ಲಿ ನಾವು EDLI ಅಂದ್ರೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್ ಅಂತೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ EDLI ಕಾಂಟ್ರಿಬ್ಯೂಷನ್ ಇರಬಹುದು. ನಂತರ EDLI ಅಡ್ಮಿನ್ ಕಾಂಟ್ರಿಬ್ಯೂಷನ್, ನಂತರ ಇದೇ ರೀತಿಯಾಗಿ EDLI ಅಡ್ಮಿನ್ ಚಾರ್ಜಸ್ ಇರಬಹುದು. ಇವುಗಳನ್ನ ನಾವಿಲ್ಲಿ ಎಂಪ್ಲಾಯೀಸ್ ಅದರ್ ಚಾರ್ಜಸ್ ಅಂತೇಳಿ ಕರಿತೀವಿ. ಅವುಗಳನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. PF ಅಡ್ಮಿನಿಸ್ಟ್ರೇಟಿವ್ ಚಾರ್ಜ್ 1.1%. ನಂತರ ಎಂಟರ್ ನಾವಿಲ್ಲಿ ಎಂಪ್ಲಾಯರ್ಸ್ ಅದರ್ ಚಾರ್ಜಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಪ್ಲಾಯರ್ಸ್ ಅದರ್ ಚಾರ್ಜಸ್, ನಂತರ ಎಂಟರ್ ನಾವಿಲ್ಲಿ ಅಡ್ಮಿನ್ ಚಾರ್ಜಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಅಂಡರ್ ಅಲ್ಲಿ ಕರೆಂಟ್ ಲಿಯಾಬಿಲಿಟೀಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಫೆಕ್ಟ್ ನೆಟ್ ಸ್ಯಾಲರಿ ನೋ, ಯಾವ ಡೇಟ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅಮೌಂಟ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ಎಷ್ಟು ಅಮೌಂಟ್ ಅಂತ ನಾನಿಲ್ಲಿ 5000 ರೂಪೀಸ್ ಅನ್ನ ಹಾಕ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ 1.1% ಅನ್ನ ಕಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ಎಂಟರ್ ಎಕ್ಸೆಪ್ಟ್. ನಂತರ ನಾವು EDLI ಕಾಂಟ್ರಿಬ್ಯೂಷನ್ ಅಟ್ 0.5% ಇದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ನಂತರ ಎಂಟರ್ ಎಂಪ್ಲಾಯರ್ ಅದರ್ ಚಾರ್ಜ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ EDLI ಕಾಂಟ್ರಿಬ್ಯೂಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ಅಂಡರ್ ಅಲ್ಲಿ ನಾವು ಕರೆಂಟ್ ಲಿಯಾಬಿಲಿಟೀಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಫೆಕ್ಟ್ ನೆಟ್ ಸ್ಯಾಲರಿ ನೋ. ನಂತರ ಎಂಟರ್ ನಾವಿಲ್ಲಿ ಡೇಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಡೇಟ್ ಅಲ್ಲಿ ಅವರು ಜಾಯಿನ್ ಆಗಿದ್ದಾರೆ, ಯಾವ ಡೇಟ್ ಇಂದ ನಾವಿಲ್ಲಿ ಸ್ಯಾಲರಿಯನ್ನ ಕೊಡ್ತಾ ಇದೀವಿ, ಯಾವ ಡೇಟ್ ಇಂದ ನಾವಿಲ್ಲಿ ಅದರ್ ಚಾರ್ಜಸ್ ಅನ್ನ ಕಟ್ ಮಾಡ್ತಾ ಇದೀವಿ, ಆ ಡೇಟ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಎಂಟರ್ ಅಮೌಂಟ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ ಅಥವಾ ನಾವಿಲ್ಲಿ ಪರ್ಸೆಂಟೇಜ್ ಅನ್ನ ಬರೆದ್ರೆ ಆಯ್ತು. 0.5% ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ಎಂಟರ್ ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ನಂತರ ಎಂಟರ್ ಎಕ್ಸೆಪ್ಟ್. ಇದೇ ರೀತಿಯಾಗಿ ನಾವು ಎಂಪ್ಲಾಯರ್ ಅದರ್ ಚಾರ್ಜಸ್ ಪೇ ಹೆಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಬೋನಸ್ ಪೇ ಹೆಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಬೋನಸ್ ಪೇ ಹೆಡ್, ನಂತರ ಎಂಟರ್ ಪೇ ಹೆಡ್ ಟೈಪ್ ಅಲ್ಲಿ ನಾವು ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೋನಸ್ ಅಂದ್ರೆ ಇಲ್ಲಿ ಎಂಪ್ಲಾಯ್ ಅರ್ನಿಂಗ್ಸ್ ಇರುತ್ತೆ, ಅದಕ್ಕೋಸ್ಕರ. ನಂತರ ಇನ್ಕಮ್ ಟೈಪ್ ಅಲ್ಲಿ ನಾವಿಲ್ಲಿ ಫಿಕ್ಸ್ಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೋನಸ್ ಅಂದ್ರೆ ಇಯರ್ಲಿ ಬೋನಸ್ ಇರಬಹುದು ಅಥವಾ ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್ ಮೇಲೆ ಮಂತ್ಲಿ ಬೋನಸ್ ಇರಬಹುದು. ಫಿಕ್ಸ್ಡ್ ಅಮೌಂಟ್ ಇರುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಇನ್ಕಮ್ ಟೈಪ್ ಅಲ್ಲಿ ಫಿಕ್ಸ್ಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂಡರ್ ಅಲ್ಲಿ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ಎಫೆಕ್ಟ್ ನೆಟ್ ಸ್ಯಾಲರಿ ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ನೇಮ್ ಟು ಬಿ ಡಿಸ್ಪ್ಲೇಡ್ ಇನ್ ಪೇ ಸ್ಲಿಪ್, ಬೋನಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಅಥವಾ ನೀವು ಶಾರ್ಟ್ ಫಾರ್ಮ್ ಆಗಿ ನೇಮ್ ಅನ್ನ ಯೂಸ್ ಮಾಡೋ ಹಾಗಿದ್ರೆ ಇಲ್ಲಿ ಚೇಂಜ್ ಮಾಡಬಹುದು. ಯೂಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಚ್ಯುಟಿ ನೋ ನಾವಿಲ್ಲಿ ಕೊಡಬೇಕಾಗುತ್ತೆ. ಗ್ರಾಚ್ಯುಟಿ ಅಮೌಂಟ್ ಗೆ ನಾವಿಲ್ಲಿ ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೆಟ್ ಆಲ್ಟರ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ನೋ. ಕ್ಯಾಲ್ಕುಲೇಷನ್ ಟೈಪ್ ಆಸ್ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ನಾವಿಲ್ಲಿ ಕೊಡಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಬೋನಸ್ ಪೇ ಹೆಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಗ್ರಾಚ್ಯುಟಿ ಪೇ ಹೆಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಗ್ರಾಚ್ಯುಟಿ ಪೇ ಹೆಡ್, ನಂತರ ಎಂಟರ್ ಗ್ರಾಚ್ಯುಟಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ಇಲ್ಲಿ ನಾವು ಗ್ರಾಚ್ಯುಟಿ ಡೇಸ್ ಆಫ್ ಎ ಮಂತ್ 26 ಡೇಸ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ 4 ಡೇಸ್ ಸಂಡೇ ನಾವಿಲ್ಲಿ ಕೌಂಟ್ ಮಾಡೋದ್ರಿಂದ 26 ವರ್ಕಿಂಗ್ ಡೇಸ್ ಅಂತೇಳಿ ನಾವು ಕೌಂಟ್ ಮಾಡ್ತೀವಿ. ಆ ಡೇ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ.
ಅದಕ್ಕೋಸ್ಕರ ನಾವಿಲ್ಲಿ 26 ಡೇಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫ್ರಮ್ ಫಸ್ಟ್ ಡೇಟ್ ಇಂದ ಯಾವ ಡೇಟ್ ವರೆಗೆ ನೀವು ಇಲ್ಲಿ ಕೊಡಬೇಕಾಗುತ್ತೆ. 1 to 60 ವರೆಗೆ ನಾವಿಲ್ಲಿ ಕೊಡಬಹುದು 0. ನಂತರ 61 to 120 ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ 15, ನಂತರ 121, ನಂತರ ಎಂಟರ್ 15 ನಾವಿಲ್ಲಿ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಗ್ರಾಚ್ಯುಟಿ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಾವಿಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಕಂಪನಿಯಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸ್ ಅನ್ನ ನೋಡಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಅಂಡರ್ ಅಲ್ಲಿ ನಾವು ಪ್ರೊವಿಷನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಟ್ ಆಲ್ಟರ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ನಾರ್ಮಲ್ ರೌಂಡಿಂಗ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೌಂಡಿಂಗ್ ಲಿಮಿಟ್ 1. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಪೇಯ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನಂತರ ನಾವಿಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಸೆಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಫೆಕ್ಟ್ ನೆಟ್ ಸ್ಯಾಲರಿ ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನೇಮ್ ಟು ಬಿ ಡಿಸ್ಪ್ಲೇಡ್ ಆನ್ ಪೇ ಸ್ಲಿಪ್. ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಾವಿಲ್ಲಿ ಫುಲ್ ನೇಮ್ ಅನ್ನು ಕೊಡಬಹುದು ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ ನೀವು ಟೈಪ್ ಮಾಡಬಹುದು. ನಂತರ ಎಂಟರ್. ಕ್ಯಾಲ್ಕುಲೇಷನ್ ಟೈಪ್ ಆಸ್ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಕಂಪನಿಗಳಲ್ಲಿ ನಮ್ಮ ಸ್ಯಾಲರಿಯ ಮೇಲೆ ನಾವು ಲೋನ್ ಅನ್ನ ತಗೋಬಹುದು. ಪ್ರತಿ ತಿಂಗಳು ನಮ್ಮ ಸ್ಯಾಲರಿಯಿಂದ ಆ ಲೋನ್ ಅಮೌಂಟ್ ಕಟ್ ಆಗುತ್ತೆ. ಅದನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ನಾವಿಲ್ಲಿ ರಿಎಂಬರ್ಸ್ಮೆಂಟ್ಸ್ ಟು ಎಂಪ್ಲಾಯೀಸ್ ಪೇಯ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಪೇಯ್ಡ್ ಟೈಪ್ ಅಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು ಅಥವಾ ನಾವಿಲ್ಲಿ ರಿಎಂಬರ್ಸ್ಮೆಂಟ್ಸ್ ಟು ಎಂಪ್ಲಾಯೀಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಎರಡು ಆಪ್ಷನ್ ಅಲ್ಲಿ ಸಹ ಇಲ್ಲಿ ಎಂಪ್ಲಾಯ್ ಅರ್ನಿಂಗ್ಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವಿಲ್ಲಿ ಯಾವುದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಬೋನಸ್ ಅನ್ನ ನಾನಿಲ್ಲಿ ಕ್ರಿಯೇಟ್ ಮಾಡಿದಾಗ ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ದೆ. ನೀವು ಬೋನಸ್ ಆಪ್ಷನ್ ಸಹ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಎರಡು ಆಪ್ಷನ್ ಸಹ ಇಲ್ಲಿ ಸೇಮ್ ಯೂಸ್ ಆಗುತ್ತೆ. ಯಾಕಂದ್ರೆ ಬೋನಸ್ ಸಹ ಇಲ್ಲಿ ಎಂಪ್ಲಾಯೀಸ್ ಅರ್ನಿಂಗ್ ಇರುತ್ತೆ. ನಂತರ ಗ್ರಾಚ್ಯುಟಿ ಅಮೌಂಟ್ ಇರಬಹುದು ಅಥವಾ ರಿಎಂಬರ್ಸ್ಮೆಂಟ್ ಅಮೌಂಟ್ ಇರಬಹುದು. ಎಲ್ಲ ಇಲ್ಲಿ ಎಂಪ್ಲಾಯೀಸ್ ಅರ್ನಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಎಂಪ್ಲಾಯೀಸ್ ಅರ್ನಿಂಗ್ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಅಥವಾ ಬೋನಸ್, ಗ್ರಾಚ್ಯುಟಿ, ರಿಎಂಬರ್ಸ್ಮೆಂಟ್ಸ್ ಟು ಎಂಪ್ಲಾಯೀಸ್ ಯಾವುದೇ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇನ್ಕಮ್ ಟೈಪ್ ನಾವಿಲ್ಲಿ ವೇರಿಯಬಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಫೆಕ್ಟ್ ನೆಟ್ ಸ್ಯಾಲರಿ ಎಸ್. ನಂತರ ರಿಎಂಬರ್ಸ್ಮೆಂಟ್ ಟು ಎಂಪ್ಲಾಯೀಸ್ ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ ನೀವು ಇಲ್ಲಿ ಟೈಪ್ ಮಾಡಬಹುದು. ನಂತರ ಯೂಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಚ್ಯುಟಿ ನೋ. ಸೆಟ್ ಆಲ್ಟರ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಇಲ್ಲಿ ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಕ್ಯಾಲ್ಕುಲೇಷನ್ ಟೈಪ್ ಆಸ್ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಎಂಟರ್. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ನಂತರ ಎಂಟರ್ ಎಕ್ಸೆಪ್ಟ್. ನಾವಿಲ್ಲಿ ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್, ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್, ಎಂಪ್ಲಾಯರ್ ಸ್ಟ್ಯಾಟ್ಯುಟರಿ ಕಾಂಟ್ರಿಬ್ಯೂಷನ್ಸ್, ಎಂಪ್ಲಾಯರ್ಸ್ ಅದರ್ ಚಾರ್ಜಸ್, ಬೋನಸ್, ಗ್ರಾಚ್ಯುಟಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್, ರಿಎಂಬರ್ಸ್ಮೆಂಟ್ಸ್ ಟು ಎಂಪ್ಲಾಯೀಸ್ ಈ ಪೇಯ್ಡ್ಸ್ ಗಳನ್ನ ನಾವು ನೋಡಿದ್ವಿ. ಯಾವ ಯಾವ ಪೇಯ್ಡ್ ಗಳು ಬರುತ್ತೆ, ನಂತರ ಯಾವ ರೀತಿಯಾಗಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ. ನಂತರ ನಾನಿಲ್ಲಿ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಎಸ್ಕೇಪ್. ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಮಾಸ್ಟರ್ಸ್. ಇಲ್ಲಿ ಬರುವಂತಹ ಎಲ್ಲ ಲೆಡ್ಜರ್ ಕ್ರಿಯೇಷನ್ ಗಳನ್ನ ನಾವೀಗ ಕಂಪ್ಲೀಟ್ ಮಾಡಿದೀವಿ. ಅಕೌಂಟಿಂಗ್ ಮಾಸ್ಟರ್ಸ್ ಅಲ್ಲಿ ಗ್ರೂಪ್, ಲೆಡ್ಜರ್ಸ್, ಕಾಸ್ಟ್ ಕ್ಯಾಟಗರಿ, ಕಾಸ್ಟ್ ಸೆಂಟರ್ ಕ್ಲಾಸ್, ಕರೆನ್ಸಿ, ಬಜೆಟ್, ಸಿನರಿಯೋ, ಓಚರ್ ಟೈಪ್, ಕ್ರೆಡಿಟ್ ಲಿಮಿಟ್ಸ್. ನಂತರ ಇನ್ವೆಂಟರಿ ಮಾಸ್ಟರ್ಸ್ ಅಲ್ಲಿ ಇರುವಂತಹ ಎಲ್ಲಾ ಆಪ್ಷನ್ಗಳು, ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಇರುವಂತಹ ಎಲ್ಲಾ ಆಪ್ಷನ್ ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಯಾವ ಯಾವ ಆಪ್ಷನ್ಗಳು ಬರುತ್ತೆ, ಯಾವ ಯಾವ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಆಪ್ಷನ್ ನೀವು ಇಲ್ಲಿ ನೋಡಬಹುದು ಪೇರೋಲ್ ಓಚರ್ ಟೈಪ್. ಇದನ್ನ ನಾನು ಸ್ಯಾಲರಿ ಸ್ಲಿಪ್ ಅನ್ನ ಮಾಡಬೇಕಾದ್ರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸ್ಟ್ಯಾಟ್ಯುಟರಿ ಡೀಟೇಲ್ಸ್. ಅದರಲ್ಲಿ GST ಡೀಟೇಲ್ಸ್ ಬರುತ್ತೆ. ಎಂಟರ್. ನೀವಿಲ್ಲಿ ನೋಡಬಹುದು
ನಾವು ಫ್ಯೂಚರ್ ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ GST ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಅಲ್ಲಿ ಸಹ ಸೇಮ್ ಆಪ್ಷನ್ ಇಲ್ಲಿ ಬರುತ್ತೆ. ನಮ್ಮ ಕಂಪನಿಯ GST ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಪನಿಯ ಬಳಿ ಈ ಡೀಟೇಲ್ಸ್ ಇರುತ್ತೆ, ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಸ್ಕೇಪ್ ನಂತರ ಪೇರೋಲ್ ಸ್ಟ್ಯಾಟ್ಯುಟರಿ ಡೀಟೇಲ್ಸ್. ಈ ಡೀಟೇಲ್ಸ್ ಸಹ ಅದೇ ರೀತಿಯಾಗಿ ನಮ್ಮ ಕಂಪನಿಯಲ್ಲಿ ನಾವು ವರ್ಕರ್ಸ್ಗೆ ESI ಮತ್ತು PF ಅನ್ನ ಕಟ್ ಮಾಡ್ತಾ ಇದ್ದಾಗ ESI ರಿಜಿಸ್ಟ್ರೇಷನ್ ನಂಬರ್, PF ರಿಜಿಸ್ಟ್ರೇಷನ್ ನಂಬರ್ ಕಂಪನಿಯ ಬಳಿ ಇರುತ್ತೆ, ಅದನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಸ್ಕೇಪ್ ಮಾಡ್ತಾ ಇದೀನಿ. ನಾವಿಲ್ಲಿ ಟ್ಯಾಲಿ ಪ್ರೈಮ್ ಅಲ್ಲಿ ಲೆಡ್ಜರ್ ಕ್ರಿಯೇಷನ್ ಅಲ್ಲಿ ಲಿಸ್ಟ್ ಆಫ್ ಮಾಸ್ಟರ್ಸ್ ಅಲ್ಲಿ ಬರುವಂತಹ ಎಲ್ಲಾ ಲೆಡ್ಜರ್ ಗಳ ಬಗ್ಗೆ ನಾವೀಗ ತಿಳ್ಕೊಂಡಿದೀವಿ. ಯಾವ ಲೆಡ್ಜರ್ ಯಾವ ಗ್ರೂಪ್ ಅಂಡರ್ ಅಲ್ಲಿ ಬರುತ್ತೆ, ಯಾವ ಲೆಡ್ಜರ್ ಅನ್ನ ನಾವಿಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ಯಾವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ. ನಂತರ ಆಲ್ಟರ್ ಅಲ್ಲಿ ನಾನು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸಿದ್ದೀನಿ ಯಾವ ಲೆಡ್ಜರ್ ಅನ್ನ ಯಾವ ರೀತಿಯಾಗಿ ನಾವಿಲ್ಲಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತ. ನಂತರ ಎಸ್ಕೇಪ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಇಂದ ನಾವು ನೋಡೋಣ ಪರ್ಚೇಸ್ ಆರ್ಡರ್, ಸೇಲ್ಸ್ ಆರ್ಡರ್, ಪರ್ಚೇಸ್ ಇನ್ವಾಯ್ಸ್, ಸೇಲ್ಸ್ ಇನ್ವಾಯ್ಸ್, ಪೇಮೆಂಟ್, ರೆಸಿಪ್ಟ್, ಕಾಂಟ್ರಾ, ಜರ್ನಲ್. ಈ ವೋಚರ್ಸ್ ಗಳಂದ್ರೆ ಏನು, ಈ ವೋಚರ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕು ಅಂತ.